ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಮಂಡ್ಯ DCC ಬ್ಯಾಂಕ್ದು ಕಟ್ ಆಫ್, ಪ್ರಬಬಲ್ ಕಟ್ ಆಫ್ ನ ನೋಡ್ತಾ ಹೋಗೋಣ. ಸಂಭವನೀಯ ಕಟ್ ಆಫ್ ಅಷ್ಟೇ ಇದು, ಸಂಭವನೀಯ ಕಟ್ ಆಫ್. ಮೋಸ್ಟ್ ಪ್ರಾಬಬಿಲಿಟಿ ಇದ್ರದ್ದು +or-5 ನಿಂತ್ಕೋಬಹುದು. ಜೂನಿಯರ್ ಅಸಿಸ್ಟೆಂಟ್ ಫಸ್ಟ್ ನೋಡೋಣ, ತದನಂತರದಲ್ಲಿ ಅಟೆಂಡರ್ ಕಟ್ ಆಫ್ ನ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಫಸ್ಟ್ ನಿಮ್ಮ ಜೂನಿಯರ್ ಅಸಿಸ್ಟೆಂಟ್ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೊಳ್ರಿ. ಸುಮಾರು ಜನ ಈಗ ಕ್ಯಾಟಗರಿ 1 ನಲ್ಲಿ PH ಇತ್ತು ಅಂದ್ರೆ ಇಲ್ಲಿ ವೇಕೆನ್ಸಿ ಇಲ್ಲ, ಕ್ಯಾಟಗರಿ 2B ನಲ್ಲಿ PH ಇತ್ತು ಅಂದ್ರೆ ಇಲ್ಲಿ ವೇಕೆನ್ಸಿ ಇಲ್ಲ, 3A ನಲ್ಲಿ PH ಇತ್ತು ಅಂದ್ರೆ ವೇಕೆನ್ಸಿ ಇಲ್ಲ. ಕಾಣಿಸ್ತಾ ಇದೆಯಾ? ವೇಕೆನ್ಸಿ ಇಲ್ಲ. ಇದು ವೇಕೆನ್ಸಿ ರೋಸ್ಟರ್. ಫಸ್ಟ್ ಈ ವೇಕೆನ್ಸಿ ರೋಸ್ಟರ್ ಅಲ್ಲಿ ನಿಮಗೆ ನಿಮ್ಮ ಕ್ಯಾಟಗರಿಗೆ ವೇಕೆನ್ಸಿ ಇದೆಯಾ ಅಂತ ನೋಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ನಿಮಗೆ ವೇಕೆನ್ಸಿ ಇದೆಯಾ, ಪದೇ ಹೇಳ್ತಾ ಇದ್ದೀನಿ, ನಿಮಗೆ ವೇಕೆನ್ಸಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನಂದು PH ಇದೆ, ನಂದು ಆಗುತ್ತಾ? ನಂದು ಎಕ್ಸ್ ಮಿಲಿಟರಿ ಕೋಟಾ ಇದೆ ಆಗುತ್ತಾ? ನಂದು ಕನ್ನಡ ಮೀಡಿಯಂ ಇದೆ ಆಗುತ್ತಾ? ನಂದು PDP ಇದೆ ಆಗುತ್ತಾ? ನಂದು 2A PDP ಇದೆ ಆಗುತ್ತಾ? 3A PDP ಇದೆ? ನೋ. ಫಸ್ಟ್ ಇಲ್ಲಿ ವೇಕೆನ್ಸಿ ಇರಬೇಕು. ಇಲ್ಲಿ ವೇಕೆನ್ಸಿ ಇದ್ರೆ ಕನ್ಸಿಡರ್ ಮಾಡ್ತಾರೆ. ವೇಕೆನ್ಸಿನೇ ಇಲ್ಲ ಅಂದ್ರೆ ಒನ್ಸ್ ರೋಸ್ಟರ್ ಸಮೇತ ಬಿಟ್ಟಿದ್ದೀನಿ ನೋಡ್ರಿ, ರೋಸ್ಟರ್ ಸಮೇತ ಇದೆ ನಿಮ್ಮ ಮಂಡ್ಯ DCC ಬ್ಯಾಂಕ್ ರೋಸ್ಟರ್. ಇದು ಅರ್ಥ ಆಗ್ತಾ ಇದೆಯಾ? ಇದೇ ರೋಸ್ಟರ್ ಪ್ರಕಾರನೇ ಅವರು ಸೀಟ್ ಅಲಾಟ್ ಮಾಡೋದು, ಇಂಟರ್ವ್ಯೂ ಕರೆಯೋದು. ಹೆಂಗೆ? ಜನರಲ್ ಮೆರಿಟ್ ಅಲ್ಲಿ 5 ವೇಕೆನ್ಸಿ ಇದಾವೆ, 5 ಜನನ್ನ ಕರೀತಾರೆ, 25 ಜನ ಆದ್ರು. ಮಹಿಳಾ ಕೋಟಾದಲ್ಲಿ 10 ವೇಕೆನ್ಸಿ ಇದಾವೆ, 50 ಜನ ಆದ್ರು. 1 ವೇಕೆನ್ಸಿ ಇಂಟು 5, 1 ವೇಕೆನ್ಸಿ ಇಂಟು 5 ಜನ, 1 ವೇಕೆನ್ಸಿಗೆ 5 ಜನಗಳನ್ನ ಕರೀತಾರೆ. ಲೆಕ್ಕ ಹಾಕೊಳ್ಳಿ, ನೀಟಾಗಿ ಲೆಕ್ಕ ಹಾಕೊಳ್ಳಿ. ವಿಡಿಯೋ ಲೆಂತಿ ಆಗುತ್ತೆ, ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಗ್ರಾಮೀಣ 8 ವೇಕೆನ್ಸಿ ಇದೆ, 40. PH 2 ವೇಕೆನ್ಸಿ ಇದೆ, 10 ಜನನ ಕರೀತಾರೆ ಇಂಟರ್ವ್ಯೂಗೆ. ಎಕ್ಸ್ ಮಿಲಿಟರಿ ಮ್ಯಾನ್ 3 ವೇಕೆನ್ಸಿ ಇದೆ, 15 ಜನನ ಕರೀತಾರೆ. ಕನ್ನಡ ಮೀಡಿಯಂ 1 ವೇಕೆನ್ಸಿ ಇದೆ, 5 ಜನನ ಕರೀತಾರೆ. PDP 1 ವೇಕೆನ್ಸಿ ಇದೆ, 5 ಜನನ ಕರೀತಾರೆ. ಟ್ರಾನ್ಸ್ಜೆಂಡರ್ಸ್ 1 ವೇಕೆನ್ಸಿ ಇದೆ, 5 ಜನನ ಕರೀತಾರೆ. ಅರ್ಥ ಆಗ್ತಿದೆಯಾ? SC 2 ವೇಕೆನ್ಸಿ ಇದೆ, 10 ಜನನ ಕರೀತಾರೆ ಇಂಟರ್ವ್ಯೂಗೆ. 1 ವೇಕೆನ್ಸಿಗೆ 5 ಜನ, 1:5 ರೇಷಿಯೋ. ಮುಂಚಿತವಾಗಿ ಹೇಳ್ತಾ ಇದೀನಿ, ಕನ್ಫ್ಯೂಷನ್ಸ್ ಬೇಡ. ಒಂದು ವೇಕೆನ್ಸಿಗೆ 5 ಜನ, 1:5 ರೇಷಿಯೋ ಕರೆಯೋದು. 1 ವೇಕೆನ್ಸಿ ಇದ್ರೆ 5 ಜನ ಕರೀತಾರೆ ಅದೇ ಕ್ಯಾಟಗರಿಲಿ. ಇನ್ನ SC ನಲ್ಲಿ, ಇತರೆನಲ್ಲಿ 2 ವೇಕೆನ್ಸಿ ಇದೆ, 10 ಜನ. SC ಮಹಿಳೆ 5 ವೇಕೆನ್ಸಿ ಇದೆ, 25 ಜನ. SC ಗ್ರಾಮೀಣ 3 ವೇಕೆನ್ಸಿ ಇದೆ, 15 ಜನ. SC PH 1 ವೇಕೆನ್ಸಿ ಇದೆ, 5 ಜನ. SC ಎಕ್ಸ್ ಮಿಲಿಟರಿ ಮ್ಯಾನ್ 1 ವೇಕೆನ್ಸಿ ಇದೆ, 5 ಜನ. ಕನ್ನಡ ಮೀಡಿಯಂ ಇಲ್ಲ, PDP ಇಲ್ಲ, ಇದಿಲ್ಲ, ಮುಗೀತು. SC ಕ್ಲೋಸ್. ನೆಕ್ಸ್ಟ್ ST ಗೆ ಬಂದ್ರೆ 1 ವೇಕೆನ್ಸಿ ಇದೆ, 5 ಜನ. ಇತರೆನಲ್ಲಿ SC ಮಹಿಳೆ ಬಂದ್ರೆ 2 ವೇಕೆನ್ಸಿ ಇದೆ, 10 ಜನ. ST ಗ್ರಾಮೀಣ 1 ವೇಕೆನ್ಸಿ ಇದೆ, 5 ಜನ. ST PH 1 ವೇಕೆನ್ಸಿ ಇದೆ, 5 ಜನ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕ್ಯಾಟಗರಿ 1 3 ಒಂದೊಂದೇ ವೇಕೆನ್ಸಿ ಇದೆ. ಯಾವ್ದಾದ್ರು ಇತರೆ ಮಹಿಳೆ ಗ್ರಾಮೀಣ 5 ಜನನ ಕರೀತಾರೆ. 2A ಬಂದ್ರೆ 2 ವೇಕೆನ್ಸಿ, ಇತರೆನಲ್ಲಿ 2 ವೇಕೆನ್ಸಿ ಇದೆ, 10 ಜನ. ಈ ಮಹಿಳೆಯಲ್ಲಿ 4 ವೇಕೆನ್ಸಿ ಇದೆ, 20 ಜನ. ಗ್ರಾಮೀಣದಲ್ಲಿ 3 ವೇಕೆನ್ಸಿ ಇದೆ, 15 ಜನ. PH ಅಲ್ಲಿ 1 ವೇಕೆನ್ಸಿ ಇದೆ, 5 ಜನ. ಎಕ್ಸ್ ಮಿಲಿಟರಿ ಮ್ಯಾನ್ 1 ವೇಕೆನ್ಸಿ ಇದೆ, 5 ಜನ. ಅರ್ಥ ಆಗ್ತಿದ್ಯಾ? 2B ನಲ್ಲಿ 1 ಯಾವ್ದಕ್ಕೆ? ಇತರೆ ಮಹಿಳೆ ಗ್ರಾಮೀಣ. ಆಮೇಲೆ 3A ನಲ್ಲಿ 1 ಒಂದು ವೇಕೆನ್ಸಿ 5 ಜನ, 1 ವೇಕೆನ್ಸಿ 5 ಜನ. ಇತರೆ ಮಹಿಳೆ ಅಷ್ಟೇ ಇರೋದು, ಮುಂದೋದು ಯಾವುದು ಇಲ್ಲ. 3A ನಲ್ಲಿ ನಾನು ರೂರಲ್ ಇದೆ, ನನಗೆ ಬರುತ್ತಾ ನಂಗೆ ಕೇಳೋ ಕ್ವಶನೇ ಬರೋದು, ಕೇಳೋ ಕ್ವಶನ್ ಇಲ್ಲ, ಕೇಳಲೂಬಾರ್ದು. PH ಇದೆ, ಬರುತ್ತಾ? ವೇಕೆನ್ಸಿನೇ ಇಲ್ಲ. ಎಕ್ಸ್ ಮಿಲಿಟರಿ ಮ್ಯಾನ್ ವೇಕೆನ್ಸಿ ಇದೆಯಾ? ಇಲ್ಲ. ಅರ್ಥ ಆಗ್ತಾ ಇದೆಯಾ? ಕನ್ನಡ ವೇಕೆನ್ಸಿ ಇದೆಯಾ? ಇಲ್ಲ 3A ನಲ್ಲಿ. ಅರ್ಥ ಆಗ್ತಾ ಇದೆಯಾ? ಇದನ್ನ ವೇಕೆನ್ಸಿ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ, ವೇಕೆನ್ಸಿ ಇಲ್ಲ ಅಂದ್ರೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ವೇಕೆನ್ಸಿ ಲಿಸ್ಟ್ ನೋಡ್ಬೇಕು, ಆಮೇಲೆ ಮಾತಾಡ್ಬೇಕು. ಅರ್ಥ ಆಗ್ತಿದ್ಯಾ? 3B ನಲ್ಲಿ 1 ಇತರೆ 1 ವೇಕೆನ್ಸಿಗೆ 5 ಜನ. ಮಹಿಳೆ 1 ವೇಕೆನ್ಸಿಗೆ 5 ಜನ. ಗ್ರಾಮೀಣ 1 ವೇಕೆನ್ಸಿಗೆ 5 ಜನ. ಇದು ನಿಮ್ಮ ರೋಸ್ಟ್ರು. ಫಸ್ಟ್ ಇದನ್ನ ನೋಡ್ಬೇಕು ನೀವು. ಫಸ್ಟ್ ಇದನ್ನ ಏನ್ ಮಾಡ್ಬೇಕು? ಕಣ್ಣು ಬಿಟ್ಕೊಂಡು ನೋಡ್ಬೇಕು. ನೀವು ಇವಾಗ ಯಾರೋ ಕ್ಯಾಟಗರಿ 1 ಅವ್ರು ಆಗಿರ್ತೀರಾ, ಅದರಲ್ಲಿ ಮಹಿಳೆ ಆಗಿರ್ತೀರಾ. ಓ, ನನಗಿಲ್ಲಿ ವೇಕೆನ್ಸಿ ಇದೆ, ನನ್ನ ಗ್ರಾಮೀಣ ಇದೆ, ನನಗಿಲ್ಲಿ ವೇಕೆನ್ಸಿ ಇದೆ. ಇತರೆ ನನಗಿಲ್ಲಿ ವೇಕೆನ್ಸಿ ಇದೆ, ಓ 3ರಲ್ಲೂ ಇದೆ. ಎಕ್ಸ್ ಮಿಲಿಟರಿ ಮ್ಯಾನ್ ಆಗಿದ್ದೀನಿ ನಾನು, ಬಟ್ ಇಲ್ಲಿ ನನಗೆ ವೇಕೆನ್ಸಿ ಇಲ್ಲ. ಕ್ಯಾಟಗರಿನಲ್ಲಿ ನಿಮಗೆ ವೇಕೆನ್ಸಿ ಇಲ್ಲ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಕ್ಯಾಟಗರಿನಲ್ಲಿ ನೀವು ಮತ್ತೆ ನಾನು ಎಕ್ಸ್ ಮಿಲಿಟರಿ ಮ್ಯಾನ್ ಅನ್ನಂಗಿಲ್ಲ. GM ಅಲ್ಲಿ ಕ್ಲೈಮ್ ಮಾಡ್ಬೋದು, GM ಅಲ್ಲಿ ಕ್ಲೈಮ್ ಮಾಡ್ಕೋಬಹುದು. ಕ್ಯಾಟಗರಿನಲ್ಲೂ ನನಗೆ ಕೊಡಿ ಅಂದ್ರೆ ಇಲ್ಲಿಲ್ಲ. ಕ್ಯಾಟಗರಿನಲ್ಲಿ ಕನ್ನಡ ಮೀಡಿಯಂ ಕೊಡಿ ಅಂದ್ರೆ ಇಲ್ಲಿದೆ. GM ಅಲ್ಲಿ ಇದೆ, GM ಅಲ್ಲಿ ಹೋಗಂಗಿದ್ರೆ ಹೋಗ್ಬೋದು. ಕಡಿಮೆ ಮಾರ್ಕ್ಸ್ ಇದೆ, ನಾನು ಕ್ಯಾಟಗರಿ ಕನ್ನಡ ಮೀಡಿಯಂ ಕೊಡಿ ಅಂದ್ರೆ ಇಲ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ರೋಸ್ಟರ್. ಇದನ್ನ ನೋಡ್ಕೊಂಡು ಇದನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು. ನಿಮ್ದ್ರಲ್ಲಿ ಇದೆಯಾ, ನಿಮ್ಗಿಲ್ವಾ? ಅರ್ಥ ಆಗ್ತಿದ್ಯಾ? ಇದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ನೋಡೋಣ. ಎರಡನೇ ಸ್ಟೆಪ್
ಮಾರ್ಕ್ಸ್ ಬೇಸ್ಡ್ ಆನ್ ಮಾರ್ಕ್ಸ್ ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ಮಾರ್ಕ್ಸ್ ನೀವು ಯಾರ್ಯಾರು ಎಲ್ಲೆಲ್ಲಿ ತಗೊಂಡಿದ್ದೀರಾ ಸುಮಾರು ಮಾರ್ಕ್ಸ್ ಎಲ್ಲ ಲಿಸ್ಟ್ ಔಟ್ ಮಾಡಿದ್ದೆ. ಅದೆಲ್ಲ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಎಲ್ಲ ಬರ್ಕೊಂಡೇನೆ ಮಾಡಿರೋದು. ಸೊ ಆಲ್ಮೋಸ್ಟ್ ಒಂದು ಇರೋದ್ರಲ್ಲಿ ಒಂದು ಒಳ್ಳೆ ಕಟ್ ಆಫ್ ಅಂತ ಹೇಳ್ತೀನಿ. +or-5 ಇಟ್ಕೋಬಹುದು. ಜನರಲ್ ಮೆರಿಟ್ ಇದು ಮಾತ್ರ ಖಂಡಿತವಾಗ್ಲೂ ಇದನ್ನ ನಂಬೋದು 100% ಇದನ್ನ ನಂಬೋದು. ಬಟ್ ಈ ಕ್ಯಾಟಗರಿಗಳ್ದೆಲ್ಲ ಯಾವುದೇ ಕಾರಣಕ್ಕೂ ಯಾರೇ ಬಿಟ್ರು, ಯಾರೆಲ್ಲೇ ಎಂಥವನೇ ಕಟ್ ಆಫ್ ಮಾಡಿಬಿಟ್ರು ನಂಬಕ್ ಸಾಧ್ಯನೇ ಇಲ್ಲ. ಅಷ್ಟು ಸುಲಭವಾಗಿ ನಂಬಕ್ ಆಗೋದು ಇಲ್ಲ. ತುಂಬಾ ಕಷ್ಟ, ತುಂಬಾ ಅಂದ್ರೆ ತುಂಬಾ ಕಷ್ಟ. ಫುಲ್ ಲಿಸ್ಟ್ ಸಿಕ್ಕಿ ಕ್ಯಾಟಗರಿ ವೈಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ಬಿಡ್ಬೋದು. ಇಲ್ಲ ಅಂದ್ರೆ ತುಂಬಾ ಕಷ್ಟ, ಅಕ್ಯುರಸಿ ಬರಲ್ಲ. ಒಂದು ರೇಂಜ್ಗೆ ನಂಬೋದು, ನಂಬಬಹುದು. ಅರ್ಥ ಆಗ್ತದೆ. ಇದನ್ನ ನಂಬೋದು 100% ನಂಬೋದು. ಇದನ್ನ ಯಾವುದೇ ಅನುಮಾನ ಬೇಡ, ಆಯ್ತಾ. ನೆಕ್ಸ್ಟ್ ಫಸ್ಟ್ ನೋಡ್ತಾ ಹೋಗೋಣ. ಜನರಲ್ ಮೆರಿಟ್ ಈ ತರ 25 ಪೋಸ್ಟ್ ಇದೆ. 144 ನಿಲ್ಲೋ ಚಾನ್ಸಸ್ ಇದೆ. ಜನರಲ್ ಮೆರಿಟ್ ರೂರಲ್ 40 ವೇಕೆನ್ಸಿ ಕರೀತಾರೆ. ಇದು ಇಂಟರ್ವ್ಯೂ ಕರೀತಕ್ಕಂಥ ವೇಕೆನ್ಸಿಗಳು. ಇದು ನಿಮ್ಮ ಇಂಟರ್ವ್ಯೂಗೆ ಇಂಟು 5 ಆದ ನಂತರದಲ್ಲಿ ಕರೀತಕ್ಕಂಥ ಇಂಟರ್ವ್ಯೂಗೆ ಫೇಸ್ ಮಾಡ್ತಕ್ಕಂಥ ಜನ 25 ಜನ. ಇತರೆಯಲ್ಲಿ 144 ನಿಲ್ಲೋ ಚಾನ್ಸಸ್ ಇದೆ. 144 ಮೇಲೆ ಇರ್ತಕ್ಕಂಥವ್ರು ಜನರಲ್ ಮೆರಿಟ್ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ. ಜನರಲ್ ಮೆರಿಟ್ ರೂರಲ್ ಅಲ್ಲಿ 40 ಜನ ಇಂಟರ್ವ್ಯೂ ಕರೀತಾರೆ, 147 ನಿಲ್ಲೋ ಚಾನ್ಸಸ್ ಇದೆ. ಕನ್ನಡ ಮೀಡಿಯಂ 5 ಜನ ಕರೀತಾರೆ, 155 ನಿಲ್ಲೋ ಚಾನ್ಸಸ್ ಇದೆ. ಜನರಲ್ ಮೆರಿಟ್ ವುಮೆನ್ 50 ಮೆಂಬರ್ಸ್ ಕರೀತಾರೆ, 135 ನಿಲ್ಲೋ ಚಾನ್ಸಸ್ ಇದೆ. PDP 5 ಜನ ಕರೀತಾರೆ, 135 ನಿಲ್ಲೋ ಚಾನ್ಸಸ್ ಇದೆ. PH 10 ಜನ ಕರೀತಾರೆ, 120+ ನಿಲ್ಲೋ ಚಾನ್ಸಸ್ ಇದೆ. XMP 15 ಮೆಂಬರ್ಸ್ ಕರೀತಾರೆ, 100+ ನಿಲ್ಲೋ ಚಾನ್ಸಸ್ ಇದೆ. ಅರ್ಥ ಆಗ್ತಿದೆಯಾ? ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ ಹೇಳ್ತಾ ಇರೋದು. ಇನ್ನು SC ರೂರಲ್ 135, SC ಇತರೆ 130, SC ಮಹಿಳೆ 120, SC PH 110, SC XMP ಮಾಜಿ ಸೈನಿಕರು 100+ ಇದ್ರು ಆಗೋ ಚಾನ್ಸಸ್ ಇದೆ. ಅರ್ಥ ಆಗ್ತಿದೆಯಾ? ಇನ್ನು ST ಇತರೆ 130, ST ಮಹಿಳೆ 120, ST ಗ್ರಾಮೀಣ 135, ST PH 110. ಇದಿಷ್ಟು ಆಗೋ ಚಾನ್ಸಸ್ ಇದೆ. ಅರ್ಥ ಆಗ್ತಿದೆಯಾ? ಇನ್ನು ಕ್ಯಾಟಗರಿ 1 130, ಇತರೆ 130, ಮಹಿಳೆ 125, ಗ್ರಾಮೀಣ 135. 2A ಇತರೆ 120, ಮಹಿಳೆ 110, ಗ್ರಾಮೀಣ 125, PH 110, XMP 100+ ಇದ್ರು ಆಗೋ ಚಾನ್ಸಸ್ ಇದೆ. 2B ಇತರೆ 125, ಮಹಿಳೆ 115, ಗ್ರಾಮೀಣ 130 ನಿಲ್ಲೋ ಚಾನ್ಸಸ್ ಇದೆ. 3A ಇತರೆ 135, ಮಹಿಳೆ 125 ನಿಲ್ತಕ್ಕಂಥ ಚಾನ್ಸಸ್ ಇದೆ. 3B ಇತರೆ 135, ಮಹಿಳೆ 125, ಗ್ರಾಮೀಣ 138 ನಿಲ್ಲೋ ಚಾನ್ಸಸ್ ಇದೆ. ಇದಿಷ್ಟು ನಿಲ್ತಕ್ಕಂಥ ಎಲ್ಲಾ ಚಾನ್ಸಸ್ಸು ಇದೆ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ದಯವಿಟ್ಟು ಯಾರ್ಯಾರು ಮೆಸೇಜ್ ಮಾಡಿದ್ರೆ ಎಲ್ಲ ಕೂತ್ಕೊಳ್ಳಿ, ನಿಮ್ಮ ಪೆನ್ನು ಪೇಪರ್ ಇಟ್ಕೊಳ್ಳಿ. ಒಂದು ಶೀಟಲ್ಲಿ ನೀವು ಸಪೋಸ್ SC ಇತರೆ ಸಂಬಂಧಪಟ್ಟವ್ರು ಇರ್ಬೋದು. ಸುಮ್ಮನೆ ತಗೋತಾ ಇದ್ದೀನಿ. 130 ಇತರೆನಲ್ಲಿ 130. ಇಲ್ಲ ಸರ್ ನಂದು ಮಹಿಳೆ ಇದ್ದೀನಿ ನಾನು ಅಂದ್ರೆ ಮಹಿಳೆಗೆ ಬರಬೇಕು. ಮಹಿಳೆ 120. SC ನಲ್ಲಿ PH ಇದೆ ಸರ್ ನಂದು 110. SC ನಲ್ಲಿ ಏನು ಮಾಜಿ ಸೈನಿಕರು ಇದೀವಿ ಸರ್ 100+. ಅರ್ಥ ಆಗ್ತಾ ಇದೆಯಾ? ST ನಲ್ಲಿ ಇತರೆ ಇದೀವಿ ಸರ್ ನಾವು 130. ST ನಲ್ಲಿ ಮಹಿಳೆ ಇದೀವಿ ಸರ್ 120. ST ನಲ್ಲಿ ಗ್ರಾಮೀಣ ಇದೆ ಸರ್ ನನಗೆ ಗ್ರಾಮೀಣನೂ ಇದೆ 135. ಕನ್ನಡ ಮೀಡಿಯಂ ಇಲ್ಲ, ಮತ್ತೆ ಕನ್ನಡ ಮೀಡಿಯಂ ಇದೆ ಅಂತ ಕೇಳಂಗಿಲ್ಲ. ವೇಕೆನ್ಸಿನೇ ಇಲ್ಲ ಇಲ್ಲಿ ವೇಕೆನ್ಸಿನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ವೇಕೆನ್ಸಿ ಇಲ್ಲ ಅಂದ್ರೆ ಹೋಯ್ತು. ಅರ್ಥ ಆಗ್ತಾ ಇದೆಯಾ? ಇನ್ನ ST PH 110 ನಿಲ್ಲೋ ಚಾನ್ಸಸ್ ಇದೆ. ಈ ತರ ಸಮಾಧಾನವಾಗಿ ನೋಡ್ಬೇಕು, ಇಲ್ಲೇ ನೋಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೇಳಿದ್ರೆ ಅಷ್ಟೊಂದು ಮೆಸೇಜಸ್ ಬಂದಿದೆ, ಎಲ್ಲರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದು. ಕ್ಲಿಯರ್ ಆಗಿದೆ, ಇದ್ರಲ್ಲಿ ಯಾರ್ದು ಬಿಟ್ಟಿಲ್ಲ, ಅವರು ಇವ್ರದ್ದು ಅಂತ ಯಾರ್ದು ಬಿಟ್ಟಿಲ್ಲ, ಎಲ್ಲಾರ್ದು ಇದೆ. ಒಂದಲ್ಲ 10 ಸತಿ ನೋಡಿ ವಿಡಿಯೋನ, 10 ಸತಿ ನೋಡಿ ಕ್ಲಾರಿಫೈ ಆಗುತ್ತೆ. ಅರ್ಥ ಆಗ್ತಿದೆ? ಇದ್ರಲ್ಲಿ ಎಲ್ಲಾರ್ದು ಇದೆಯಮ್ಮ. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ನೆಕ್ಸ್ಟ್ ಅಟೆಂಡರ್ ಇದೆ, ನೋಡ್ತಾ ಹೋಗೋಣ. ಅಟೆಂಡರ್ದು ಪೋಸ್ಟ್ಗಳು ನೋಡ್ತಾ ಹೋಗೋಣ. ಅಟೆಂಡರ್ ಪೋಸ್ಟ್ ನೋಡಮ್ಮ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, 2 ವೇಕೆನ್ಸಿ. ಜನರಲ್ ಮೆರಿಟ್ ಇತರೆನಲ್ಲಿ 2 ವೇಕೆನ್ಸಿ ಇದೆ. 1:5 ತಗೋತಾರೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಮತ್ತೆ ಕೇಳಬೇಡ್ರಿ. 1:5 ತಗೋತಾರೆ. ಒಂದು ವೇಕೆನ್ಸಿನ ಕೊಟ್ಟಿದ್ರೆ ಅವರು ನಿಮ್ಮ ಇದರಲ್ಲಿ ಯಾವುದು ನೋಟಿಫಿಕೇಶನ್ ಅಲ್ಲಿ 5 ಜನಗಳು ಒಳಗಡೆ ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋಗೋರು ಎಷ್ಟು ಜನ? 5 ಜನ. ಅಂದ್ರೆ ಇಬ್ರು 2 ವೇಕೆನ್ಸಿ ಇದೆ ಅಂದ್ರೆ 10 ಜನ ಇಂಟರ್ವ್ಯೂಗೆ ಹೋಗ್ತಾರೆ. ಅರ್ಥ ಆಗ್ತಿದೆಯಾ? ಮಹಿಳೆ 3 ವೇಕೆನ್ಸಿ ಇದೆ ಅಂದ್ರೆ 15 ಜನ. ಗ್ರಾಮೀಣ 3 ವೇಕೆನ್ಸಿ ಇದೆ ಅಂದ್ರೆ 15 ಜನ. ಅಂಗವಿಕಲರು 1 ವೇಕೆನ್ಸಿ ಇದೆ ಅಂದ್ರೆ 5 ಜನ ಹೋಗ್ತಾರೆ. SC 1 ವೇಕೆನ್ಸಿ, ಮಹಿಳೆ 1 ವೇಕೆನ್ಸಿ, SC ಇತರೆ 1 ವೇಕೆನ್ಸಿ, ಮಹಿಳೆ 1 ವೇಕೆನ್ಸಿ, ಗ್ರಾಮೀಣ 1 ವೇಕೆನ್ಸಿ. ಅಲ್ಲಿಗೆ 5 ಜನ. ಅರ್ಥ ಆಗ್ತಾ ಇದೆಯಾ? ಇನ್ನು STಗೆ ಹೋದ್ರೆ ಇತರೆನಲ್ಲಿ 1 ವೇಕೆನ್ಸಿ, ಮಹಿಳೆ 1 ವೇಕೆನ್ಸಿ ಇದೆ. ಇತರೆ ಇದೆ, ಮಹಿಳೆ ಇದೆ, ಅಷ್ಟೇ ಇರೋದು. ಇನ್ನು ಮುಂದದ್ದು ಯಾವುದು ಇಲ್ಲ. ಮುಂದದ ಅಲ್ಲ. ಮತ್ತೆ ನಂದು ಇದಿದೆ, ನಂದು ST ಗ್ರಾಮೀಣ ಇದೆ ಸರ್, ಮಹಿಳೆ ಇದ್ದೀನಿ, ನಂದು ಬರ್ತಾ? ನೋ, ಇಲ್ಲಿಲ್ಲ.
ಇಲ್ಲಿಲ್ಲ. ಇದ್ರೊಳಗಡೆ ಬಂತು ಅಂದ್ರೆ ಬಂದಂಗೆ, ಇಲ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಕ್ಯಾಟಗರಿ 1 ಇದೆ, ಹೌದು ಈ ತರ ಇದೆ. ಮಹಿಳೆಗಿದೆಯಾ? ಇಲ್ಲ. ಕ್ಯಾಟಗರಿ 1 ಮಹಿಳೆ ಇದೀನಿ ಸರ್ ನಾನು, ನನ್ನೇ ಕಮ್ಮಿನ ಇರುತ್ತಾ? ವೇಕೆನ್ಸಿನೇ ಇಲ್ಲ, ವೇಕೆನ್ಸಿ ಇಲ್ಲ. ಒಂದ್ಸತಿ ರೋಸ್ಟರ್ ತೆಗೆದು ನೋಡ್ಬೇಕು, ಒಂದ್ಸತಿ ರೋಸ್ಟರ್ನ ತೆಗೆದು ನೋಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಗ್ರಾಮೀಣ ಇಲ್ಲ, ಅಂಗವಿಕಲರಿಗೆ ಇಲ್ಲ, ಯಾವುದು ಇಲ್ಲ. ಅರ್ಥ ಆಗ್ತಿದ್ಯಾ? 2A ನಲ್ಲಿ ಇತರೆ ಒಂದು ವೇಕೆನ್ಸಿ ಇದೆ, 5 ಜನ. ಮಹಿಳೆ ಒಂದು ವೇಕೆನ್ಸಿ ಇದೆ, 5 ಜನ ಒಳಗಡೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋಗೋರ್ ಬಗ್ಗೆ ಮಾತಾಡ್ತಾ ಇರೋದು. ಇಂಟರ್ವ್ಯೂ 3 ಸತಿ ಹೇಳಿದೀನಿ, ಮತ್ತೆ ಕೇಳ್ಬಿಡ್ರಿ. ಗ್ರಾಮೀಣ ಒಂದು ವೇಕೆನ್ಸಿ, 5 ಜನ ಒಳಗಡೆ ಹೋಗ್ತಾರೆ. 2B ಒಂದು ವೇಕೆನ್ಸಿ ಇತರೆ, 3A ಒಂದು ವೇಕೆನ್ಸಿ, 3B ಒಂದು ವೇಕೆನ್ಸಿ. ಇದು ರೋಸ್ಟರ್, ಇದು ಇಂಟರ್ವ್ಯೂಗೆ ಒಳಗಡೆ ಹೋಗ್ತಕ್ಕಂಥ ಲಿಸ್ಟ್. ಇಷ್ಟು ಜನ ಒಳಗಡೆ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ? 1:5 ನಲ್ಲಿ ಮಾರ್ಕ್ಸ್ ಕಟ್ ಆಫ್ ನೋಡ್ತಾ ಹೋಗೋಣ. ಕಟ್ ಆಫ್ ಚೆನ್ನಾಗಿ ಮಾಡಿದಾರಮ್ಮ, ಸ್ಕೋರಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 97 ಇಂದ ಇಳಿದಿದೆ. ಎಷ್ಟು 97 ಯಾರೋ ಗೊತ್ತಿಲ್ಲ, ಬಂದಿದ್ದಾರೆ. ಒಟ್ಟಿನಲ್ಲಿ 97 ಬಂದಿದ್ದಾರೆ. 95 ಇಬ್ರು ಇದ್ದಾರೆ. ಈ ತರ ತೆಕ್ಕೊಂಡ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸ್ಕೋರಿಂಗು. ಸೊ GM ನೋಡ್ತಾ ಹೋಗೋಣ. GM ಇತರೆ 87ಕ್ಕೆ ನಿಲ್ಲೋ ಚಾನ್ಸಸ್ ಇದೆ. ಮಹಿಳೆ 84, ಗ್ರಾಮೀಣ 90, ಅಂಗವಿಕಲರು 80+ ನಿಲ್ತಕ್ಕಂಥ ಚಾನ್ಸಸ್ ಇದೆ. ಅಂಗವಿಕಲರು ಎಷ್ಟು ನಿಲ್ಲೋ ಚಾನ್ಸಸ್ ಇದೆ? 80+ ನಿಲ್ತಕ್ಕಂಥ ಚಾನ್ಸಸ್ ಇದೆ. 80+ ನಿಲ್ಲುವ ಚಾನ್ಸಸ್ ಇದೆ. SC ನೆಕ್ಸ್ಟ್ ಕ್ಯಾಟಗರಿ SC. GM 83, ಮಹಿಳೆ 80, ಗ್ರಾಮೀಣ 85 ನಿಲ್ತಕ್ಕಂಥ ಚಾನ್ಸಸ್ ಇದೆ. ST GM 83, ಮಹಿಳೆ 80 ನಿಲ್ಲೋ ಚಾನ್ಸಸ್ ಇದೆ. ಕ್ಯಾಟಗರಿ 1 ಇತರೆ 83 ನಿಲ್ಲೋ ಚಾನ್ಸಸ್ ಇದೆ. 2A ಇತರೆ 83 ನಿಲ್ಲೋ ಚಾನ್ಸಸ್ ಇದೆ. ಮಹಿಳೆ 80, ಗ್ರಾಮೀಣ 84 ನಿಲ್ಲೋ ಚಾನ್ಸಸ್ ಇದೆ. 2B ಇತರೆ 84, 3A ಇತರೆ 84, 3B ಇತರೆ 84. ಇಷ್ಟೇ ನಿಲ್ಲೋದು, ಇಷ್ಟೇ ಕಟ್ ಆಫ್ ಇರೋದು. ಮತ್ತು ಇದರಲ್ಲೂ ಇದೇ ಸಮಸ್ಯೆನೆ. 3A ರೂರಲ್ ಇದೆ, ನಂದು ಇದಿದೆ, PH ಇದೆ, ಅದಿದೆ, ಇದಿದೆ, ಇನ್ನು ಎಷ್ಟೊಂದಿದಾವೆ. 3A ನಲ್ಲಿ ನನಗೆ ಎಲ್ಲಾ ಕ್ಯಾಟಗರಿಗಳು ಇದಾವೆ. ನಂದಾಗುತ್ತಾ ಅಂದ್ರೆ ಇಲ್ಲಿ ವೇಕೆನ್ಸಿಗಳೇ ಇಲ್ಲ. ನೋಡ್ಬೇಕು ವೇಕೆನ್ಸಿ ಇದೆಯಾ ಇಲ್ವಾ. ನಿಮ್ಮ ಎಂತ ನೋಟಿಫಿಕೇಶನ್ ಓಪನ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ. 3A ನಲ್ಲಿ ಯಾವ್ದಕ್ಕೆ ರೂರಲ್ಗೆ ವೇಕೆನ್ಸಿ ಇದೆಯಾ? 3A ನಲ್ಲಿ ನಾನು ಮಾತಾಡ್ತಾ ಇರೋದು ಇದ್ರಲ್ಲಿ ಕಾಣಿಸ್ತಾ ಇದೆ. ಇತರೆನಲ್ಲಿ ಇದೆ, ಜನರಲ್ ಮೆರಿಟ್ ಅಲ್ಲಿ ಇದೆ. 3A ನಲ್ಲಿ ಇದೆಯಾ? 3A ನಲ್ಲಿ ಮಿಲಿಟರಿ ಕೋಟಾ ಇದೆಯಾ? ಇನ್ನೊಂದು ಇದೆಯಾ? PH ಇದೆಯಾ? PDP ಇದೆಯಾ? ಎಲ್ಲ ನೋಡ್ಬೇಕು. ಪ್ರತಿಯೊಂದು ಬೆಳಗ್ಗೆಯಿಂದ ಬಂದಿರೋ ಮೆಸೇಜ್ಗಳಿಂದಾನೇ ನಾನು ಹೇಳ್ತಾ ಇರೋದು. ಯಾಕೆ ಕ್ಲಾರಿಫೈ ಮಾಡಿ ಪದೇ ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದೀನಿ. 2B ಮಹಿಳೆ ಯಾರೋ ಇರ್ತೀರಾ, ಇತರೆನಲ್ಲಿ 84 ನಿಲ್ಲೋ ಚಾನ್ಸಸ್ ಇದೆ. 2B ಇದೆ ಸರ್, ನಂದು ರೂರಲ್ ಇದೆ, PDP ಇದೆ, ಇನ್ನೊಂದಿದೆ, ಎಲ್ಲ ಇದೆ ಸರ್, ನನಗೆ ಎಲ್ಲ ಇದಾವೆ ಅಂದ್ರೆ ವೇಕೆನ್ಸಿಗಳೇ ಇಲ್ಲ. ವೇಕೆನ್ಸಿ ಇರೋದು 2B ಇತರೆನಲ್ಲಿ ಮಾತ್ರ, ಬೇರೆ ವೇಕೆನ್ಸಿಗಳು ಇಲ್ಲ. ವೇಕೆನ್ಸಿಗಳು ಫಿಲಪ್ ಆಗಿಲ್ಲ, ಅಲ್ಲಿ ಕೊಟ್ಟಿಲ್ಲ. ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಓನ್ಲಿ. ಇದಕ್ಕೆ ಮಾತ್ರ ನೀವು ಎಲಿಜಿಬಲ್ ಇದ್ರೆ ಇಷ್ಟೇ ಮಾತಾಡಬೇಕು. ಅರ್ಥ ಆಗ್ತಿದೆಯಾ? ಜನರಲ್ ಮೆರಿಟ್ ಪ್ಲಸ್ ಇದು 2 ಅರ್ಥ ಆಗ್ತಿದೆಯಾ? 2A ನಲ್ಲಿ ಇತರೆ ಚೆಕ್ ಮಾಡ್ರಿ, ಮಹಿಳೆ ಚೆಕ್ ಮಾಡ್ರಿ, ಗ್ರಾಮೀಣ ಚೆಕ್ ಮಾಡ್ರಿ. SC ನಲ್ಲಿ GM ಮಹಿಳೆ, ಗ್ರಾಮೀಣ. ST ನಲ್ಲಿ ಇದು ಜನರಲ್ ಮೆರಿಟ್ ಮಹಿಳೆ. ಕ್ಯಾಟಗರಿ 1 ನಲ್ಲಿ ಇತರೆ. ಇಷ್ಟು ಮಾತ್ರ ಚೆಕ್ ಮಾಡ್ಕೊಳ್ರಪ್ಪ. ಇಷ್ಟನ್ನ ನೀಟಾಗಿ ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ರಿ. ಪ್ರತಿಯೊಬ್ರು ಒಂದಲ್ಲ 10 ಸತಿ ನೋಡ್ರಿ ವಿಡಿಯೋನ. 10 ಸತಿ ನೋಡ್ರಿ. ಸುಮ್ನೆ ಕಾಲ್ ಮಾಡ್ಬೇಡ್ರಿ. ತುಂಬಾ ಬಿಸಿ ತೀರಾ ಬಿಸಿ ಇರ್ತೀವಿ. ಪ್ರತಿಯೊಬ್ರು ಕಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಿಲ್ಲ, ಸುಮ್ನೆ ಸ್ವಿಚ್ ಆಫ್ ಮಡಗಿದ್ರೆ, ಸುಮ್ನೆ ಈ ತರ ಅನೌನ್ಸ್ಮೆಂಟ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರು ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೆವಿ ಕಾಲ್ಸ್ ಆದ್ರೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಅಟೆಂಡು ಮಾಡ್ತಾ ಇಲ್ಲ ಅನ್ಕೋತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿದೆ ಪ್ರತಿಯೊಂದು ಡೀಟೇಲು ಹೇಳಿದ್ದೀನಿ. ಪ್ರತಿಯೊಂದು ಡೀಟೇಲ್ ರೋಸ್ಟರ್ ಸಮೇತ ಹೇಳಿದ್ದೀನಿ. ಇಷ್ಟು ನೀಟಾಗಿ ಚಿಕ್ಕ ಹುಡುಗರಿಗೆ ಹೇಳ್ದಂಗೆ ಹೇಳಿದ್ದೀನಿ. ಇದ್ರ ಪ್ರಕಾರನೇ ಮಾಡೋದು. ಅರ್ಥ ಆಗ್ತಿದೆಯಾ? ಪಕ್ಕಾ ಇದೆ. ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಒಳ್ಳೇದಾಗಲಿ. ದೇವ್ರೆಲ್ಲರೂ ಒಳ್ಳೇದು ಮಾಡಲಿ. ಇದರಲ್ಲಿರೋ ಪ್ರಕಾರ ಬರುತ್ತೆ. +or-5 ಇಟ್ಕೋಬಹುದು. +or-5 ಜನರಲ್ ಮೆರಿಟ್ ಆರಾಮ್ಸೆ ಇಟ್ಕೋಬಹುದು. ಕ್ಯಾಟಗರಿನವರು +or-5 ಆರಾಮ್ಸೆ ಇಟ್ಕೋಬಹುದು. +or-5 ಅಂತಾನು ಹೇಳ್ತಾ ಇದ್ದೀನಿ. +or-5 ಇಟ್ಕೋಬಹುದು. ಎಲ್ಲರೂ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಆರಾಮ್ಸೆ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇಂಟರ್ವ್ಯೂಗೆ ಎಲ್ಲರೂ ರೆಡಿಯಾಗ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.